ಇವತ್ತೊಂದು ತುಂಬಾನೇ ಸ್ವಾದಿಷ್ಟವಾಗಿರುವಂಥ ಹಾಗೆ ಯಾವುದೇ ಹೋಟೆಲ್ ರುಚಿಗೂ ಕಡಿಮೆ ಇಲ್ಲದೆ ಇರುವಂಥ ಚಿಕನ್ ಗ್ರೇವಿನ ಮಾಡೋಣ. ಈ ರೀತಿ ಒಂದ್ಸರಿ ಮಾಡಿಕೊಟ್ರೆ ತಿಂದೋರು ಪದೇ ಪದೇ ಇದೇ ರೀತಿ ಮಾಡಿಕೊಡು ಅಂತ ಕೇಳೋದಂತೂ ಖಂಡಿತ. ಅಷ್ಟು ರುಚಿಯಾಗಿರುತ್ತೆ ಈ ಚಿಕನ್ ಗ್ರೇವಿ. ಹಲೋ ನನ್ನ ಮುದ್ದು ಕುಟುಂಬದವರೇ, ಪ್ರೇಮಶಂಕರ್ ಕೈ ರುಚಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರೇಮಶಂಕರ್. ಈ ಚಿಕನ್ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ 1 kg ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 2 ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂದಮೇಲೆ ಇದಕ್ಕೆ 1 ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆರಡರ ಕಲರ್ ಕೂಡ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದು ನೀಟಾಗಿ ಫ್ರೈ ಆಗಿದೆ ಅಲ್ವಾ, ನಾವು ತೊಳೆದಿಟ್ಕೊಂಡಿರೋಂಥ 1 kg ಚಿಕನನ್ನು ಇದಕ್ಕೆ ಹಾಕಿ 1 ಚಮಚ ಉಪ್ಪು ಮತ್ತು 1 ಚಮಚದಷ್ಟು ಅರಿಶಿನ ಹಾಕಿ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡಬೇಕು. ಈ ರೀತಿ ಅರಿಶಿನ ಮತ್ತು ಉಪ್ಪು ಹಾಕಿ ಚಿಕನನ್ನು ಒಂದು 2ರಿಂದ 3 ನಿಮಿಷದವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡಿದ್ರೆ ಅದೆಲ್ಲ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತಲ್ವ, ಆಗ ಚಿಕನ್ ಗ್ರೇವಿ ನಾವು ಯಾವುದೇ ರೀತಿ ಮಾಡಿದ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕನ್ ಈಗ ಒಂದು ಕಡೆ ಬೇಯ್ತಾ ಇರಲಿ, ಅಷ್ಟರಲ್ಲೇ ನಾನು 2 ಟೊಮ್ಯಾಟೋದು ಪ್ಯೂರಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಮಿಕ್ಸಿ ಜಾರಲ್ಲಿ 2 ಟೊಮ್ಯಾಟೋನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋ ಟೊಮ್ಯಾಟೊ ರಸನ ಚಿಕನ್ ಜೊತೆ ಹಾಕಿ ಮತ್ತೆ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಈ ಟೊಮ್ಯಾಟೊ ರಸನ ಮುಂಚೆ ಹಾಕಿರೋದ್ರಿಂದ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಟೊಮ್ಯಾಟೊಯಿಂದ ಕೂಡ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮತ್ತೆ 2ರಿಂದ 3 ನಿಮಿಷ ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲೇ ನಾನು ಗೋಡಂಬಿನ ಈ ಚಿಕನ್ ಗ್ರೇವಿ ಮಾಡೋದಕ್ಕಿಂತ ಮುಂಚೆನೇ ನೆನೆ ಹಾಕಿದ್ದೆ. ಇದರಲ್ಲಿ ಒಂದು 7ರಿಂದ 8 ಗೋಡಂಬಿ ಇದೆ. ಈ ಗೋಡಂಬಿ ಜೊತೆ ಒಂದು 3ರಿಂದ 4 ಚಮಚದಷ್ಟು ಮೊಸರನ್ನ ಕೂಡ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಗೋಡಂಬಿ ಪೇಸ್ಟನ್ನ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಪದೇ ಪದೇ ಹೇಳೋದಕ್ಕಿಂತ ಒಂದ್ಸರಿ ನೀವೇ ಟೇಸ್ಟ್ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ರುಬ್ಕೊಂಡಿರೋ ಗೋಡಂಬಿ ಮತ್ತು ಮೊಸರು ಪೇಸ್ಟನ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ 2ರಿಂದ 3 ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ತೀನಿ. ಇದರಲ್ಲಿ ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಪೇಸ್ಟ್ ಜೊತೆಗೆ ಈ ಗೋಡಂಬಿ ಮತ್ತು ಮೊಸರು ಪೇಸ್ಟ್ ಕೂಡ ಹಾಕಿರೋದ್ರಿಂದ ಚಿಕನ್ ಇದೆಲ್ಲದ್ರ ಜೊತೆ ಬೇಯುತ್ತಲ್ವ, ತಿನ್ನುವಾಗ ತುಂಬಾ ಜ್ಯೂಸಿ ಅನಿಸುತ್ತೆ, ತುಂಬ ಮಸ್ತಾಗಿರುತ್ತೆ. ಈಗ ಚಿಕನ್ ಒಂದು 3/4 ಭಾಗದಷ್ಟು ಬೆಂದಿದೆ ಅಲ್ವಾ, ಈ ಟೈಮಲ್ಲಿ ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಚಮಚದಷ್ಟು ಧನಿಯಾ ಪುಡಿ ಹಾಗೆ 2 ಚಮಚದಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಖಾರದ ಪುಡಿನ ನೀವು ನೋಡಿಕೊಂಡು ನೀವು ನಾರ್ಮಲ್ ಆಗಿ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ 3 ಚಮಚದಷ್ಟು ಚಿಕನ್ ಫ್ರೈ ಮಸಾಲನ ಹಾಕಿದ್ದೀನಿ. ನಾನಿಲ್ಲಿ ಈ ಚಿಕನ್ ಗ್ರೇವಿ ಮಾಡೋದಕ್ಕೆ ಉಪಯೋಗಿಸಿರುವಂಥ ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಚಿಕನ್ ಮಸಾಲ ಪ್ರತಿಯೊಂದು ಕೂಡ ತ್ರಿಶು ಕಂಪ್ನಿದು. ತುಂಬಾ ಫ್ರೆಶ್ ಆಗಿದೆ ಈ ಪೌಡರ್ಗಳೆಲ್ಲ. ಅಂದರೆ ಮನೆಯಲ್ಲಿ ನಾವು ಹೇಗೆ ಕುಟ್ಟಿ ಮಾಡ್ಕೊಳ್ತೀವೋ ಅದೇ ಥರನೇ ಫೀಲ್ ಆಗುತ್ತೆ, ಅಷ್ಟೇ ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ. ಇದೆಲ್ಲ ಆದಮೇಲೆ ಕೊನೆಯಲ್ಲಿ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ನಾನು ರುಬ್ಕೊಂಡಿರೋಂಥ ಮಿಕ್ಸಿ ಜಾರೇ ಇತ್ತಲ್ವ, ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕಿದ್ದೀನಿ. ಇನ್ನು ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ರುಚಿ ನೋಡ್ಕೋಬೇಕು. ಸ್ವಲ್ಪ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಇದ್ದರೆ ಅದನ್ನು ಕೂಡ ಹಾಕಿ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು 2ರಿಂದ 3 ನಿಮಿಷ ಬೇಯಿಸ್ಬಿಟ್ರೆ ನಮ್ಮ ಈ ಸೂಪರ್ ಆಗಿರುವಂಥ ಹಾಗೆಯೇ ಸ್ವಾದಿಷ್ಟವಾಗಿರುವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಮೇಲ್ಗಡೆ ನಿಮಗೆ ಇಷ್ಟ ಅಂದರೆ ಸ್ವಲ್ಪ ಕೊತ್ತಂಬರಿನ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಗ್ರೇವಿ ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ ಪ್ರತಿಯೊಂದಕ್ಕೂ ಕೂಡ ಸೂಪರ್ ಆಗಿ ಕಾಂಬಿನೇಷನ್ ಆಗುತ್ತೆ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಯಾವುದೇ ಹೋಟೆಲು ರೆಸ್ಟೋರೆಂಟ್ ಸ್ಟೈಲಿನ ಚಿಕನ್ ಗ್ರೇವಿ ಬೇಕಾಗೇ ಇಲ್ಲ, ಮನೆಯಲ್ಲೇ ಇಷ್ಟು ಸೂಪರ್ ಆಗಿರುವಂಥ ಚಿಕನ್ ಗ್ರೇವಿನ ನಾವು ಮಾಡ್ಕೋಬೋದು. ಸೊ ಹೇಗೆ ಅನಿಸ್ತು ರೆಸಿಪಿ? ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಆದಷ್ಟು ಬೇಗ ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ, ಇನ್ನು ಟೇಸ್ಟ್ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ. ನಾನು ಕೂಡ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ಇನ್ನು ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ. ನೀವು ಕೊಡುವಂಥ ಒಂದು ಲೈಕ್ ನನಗೆ ಇನ್ನಷ್ಟು ಮೋಟಿವೇಶನ್ ಕೊಡುತ್ತೆ ಈ ರೀತಿ ಇನ್ನೂ ಟೇಸ್ಟಿ ಆಗಿರುವಂಥ ರೆಸಿಪೀಸ್ಗಳನ್ನು
ನಿಮ್ಗೋಸ್ಕರ ತರೋದಕ್ಕೆ. ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಟೇಸ್ಟಿ ಆಗಿರುವಂತ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಸಿಗ್ತೀನಿ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.